ಹಾಯ್ ಎಲ್ರಿಗೂ ನಮಸ್ಕಾರ. ಶರ್ವಿ ವ್ಲಾಗಿನ್ ಕನ್ನಡ ಚಾನಲ್ನಲ್ಲಿ ನಾನಿವತ್ತು ಈ ಬೀನ್ಸ್ ಬೀಜ ಅಂದರೆ ಏನು ಹೇಳ್ತಾರೆ ರಾಜ್ಮಾ ಅದರದ್ದೊಂದು ಗಸಿಯನ್ನು ಮಾಡ್ಕೊಂಡು ಬಂದಿದ್ದೇನೆ. ತುಂಬ ಸಿಂಪಲ್ಲಾಗಿ ಮಾಡಿದ್ದಾಯ್ತಾ, ತುಂಬ ಮಸಾಲೆ ಐಟಮ್ ಎಲ್ಲ ಹಾಕದೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿದ್ದು. ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಹೇಗೆ ಮಾಡಿದ್ದು ಅಂತ ಹೇಳ್ತೇನೆ ನೋಡಿ. ನಾನಿಲ್ಲಿ ಈ ರಾಜ್ಮಾ ಬೀಜವನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಅದನ್ನೀಗ ಕುಕ್ಕರಿಗೆ ಬೇಯಿಸಲಿಕ್ಕೆ ಹಾಕ್ತಾಯಿದ್ದೇನೆ. ಇದಕ್ಕೆ ನೀವು ಬೇಕಾದರೆ ತರಕಾರಿ ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬರೀ ಈ ರಾಜ್ಮಾದು ಗಸಿಯನ್ನು ಮಾಡಿ ತೋರಿಸುವಂಥ ಬರೀ ಟೊಮೆಟೊ ಈರುಳ್ಳಿ ಸೇರಿಸಿ ಮಾಡ್ತಾ ಇರೋದು. ಫಸ್ಟಿಗೆ ಇದನ್ನು ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಇಡಬೇಕು. ಒಂದು 4-5 ವಿಷಿಲಾದರೂ ಬೇಕಿದು. ಮೊದಲಿನ ಕಾಳೆಲ್ಲ ತುಂಬ ಬೇಗ ಬೇಯ್ತಿತ್ತು. ಬಟ್ ಈಗ ಸಿಕ್ಕುವ ಕಾಳುಗಳೆಲ್ಲ ಇದು ಅಷ್ಟು ಬೇಗ ಬೇಯುವುದಿಲ್ಲ. ಹಾಗಾಗಿ ನಾನೊಂದು 4-5 ವಿಷಿಲ್ ಆಗಲಿಂದ ಇಟ್ಟಿದ್ದೇನೆ. ಅಷ್ಟರಲ್ಲಿ ನಾವಿದಕ್ಕೊಂದು ಮಸಾಲೆಗೆ ತುಂಬ ಸಿಂಪಲ್ಲಾಗಿ ಏನೆಲ್ಲ ಹಾಕಬೇಕು ಅಂತ ಹೇಳ್ತೇನೆ. ನಾನಿಲ್ಲಿ ಸ್ವಲ್ಪ ಮಾಡೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡೆ. ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು 4 ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಅದರೊಟ್ಟಿಗೆ ಒಂದು 5-6 ಮೆಣಸು. ಇಲ್ಲಿ ಮೆಣಸು ನೀವು ನಿಮ್ಮ ಖಾರಕ್ಕನುಸಾರವಾಗಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಅರಶಿನವನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಯಾವುದನ್ನು ಕೂಡ ನಾನಿಲ್ಲಿ ಹುರಿಲಿಲ್ಲ, ಹಸಿಯಾಗಿಯೇ ಸೇರಿಸ್ಕೊಂಡದ್ದು. ನಿಮಗೆ ಇಷ್ಟ ಇದ್ದರೆ ನೀವು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿದ್ದು ಅಂತ ಹೇಳಿದಲ್ಲ, ಹೀಗೆ ಮಾಡಿದರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಇದನ್ನು ತೋರಿಸ್ತಾ ಇರೋದು ನಾನು. ಇವಾಗ ಮಸಾಲೆ ರುಬ್ಬಿ ಆಯಿತು, ಕುಕ್ಕರ್ ಕೂಡ ವಿಶಿಲ್ ಬಂದಾಯಿತು, ಕಾಳು ಬೆಂದಿದೆ. ಈಗ ಇದನ್ನು ನಾವು ಮಸಾಲೆ ಎಲ್ಲ ಸೇರಿಸ್ಕೊಳ್ಳಿಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೇನೆ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಸಿಡಿತಾ ಇದ್ದಾಗೇ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡೆ. ಕರಿಬೇವು ಸೊಪ್ಪು ಹಾಕಿ ಆದ ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಸೇರಿಸ್ಕೊಳ್ಬೇಕು. ನೀವು ಹುಳಿಗೆ ನಾನಿಲ್ಲಿ ಟೊಮೆಟೊ ಸೇರಿಸ್ಕೊಂಡದ್ದು, ಅದರ ಬದಲು ನೀವು ಹುಣಸೆ ಹುಳಿಯನ್ನು ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೊಳ್ಬೋದು. ಈಗ ನೀರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೆ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ರುಬ್ಬುವಾಗ ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ, ಹಾಗೆ ಇಲ್ಲಿ ಬೇಯಿಸುವಾಗ ಒಂದು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೀಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾವೇನು ಮಸಾಲೆ ರೆಡಿ ಮಾಡಿಟ್ಟಿದ್ದೆವು ಮಿಕ್ಸಿ ಜಾರಲ್ಲಿ ಇದೆಲ್ಲ ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಬೇಕಂದರೆ ಮಾಡಲೇಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು. ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೇನೆ. ನೀವು ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ಬೋದು ರುಬ್ಬುವಾಗನೇ. ನಾನು ಹುಡಿ ಇಂಗನ್ನು ಸೇರಿಸ್ಕೊಂಡಿದ್ದೇನೆ ಒಗ್ಗರಣೆಗೆ. ಹಾಗೆ ಇಲ್ಲೀಗ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾವು ಕಾಳು ಬೇಯಿಸುವಾಗ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡದಲ್ಲ, ಈಗ ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಸೇರಿಸ್ಕೊಳ್ಳಿ. ಬೆಲ್ಲ ಹಾಕಿದರೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿಕ್ಕೆ ನಾವು ಬಿಡಬೇಕು. ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟಿದ್ದೆ ನಾನು. ಈಗ ನಾವೇನು ಬೇಯಿಸಿಟ್ಟಿದ್ದೆವು ರಾಜ್ಮಾ ಕಾಳು ಬೀನ್ಸ್ ಬೀಜ, ಅದನ್ನು ಈ ಮಸಾಲೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಕುದಿಲಿಕ್ಕೆ ಬಿಡಬೇಕು. ಇಷ್ಟು ರುಚಿಯಾದ ಸಾಮಗ್ರಿ ಕಡಿಮೆ ಹಾಕ್ಕೊಂಡು ಇಷ್ಟು ರುಚಿಯಾಗಿ ನೀವು ಈ ಗಸಿಯನ್ನು ಮಾಡಿ ನೋಡಿ. ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ನಮಗೆ ಈ ರಾಜ್ಮಾದು ಗಸಿ ರೆಡಿ ಆಗ್ತದೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಅಲ್ಲದೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ. ಈಗ ರುಚಿಯಾದ ಬೀನ್ಸ್ ಬೀಜ ಅಥವಾ ರಾಜ್ಮಾ ಏನು ಹೇಳ್ತೇವೆ, ಈ ಕಡೆ ಪಂಚರಂಗಿ ಅಂತ ಕೂಡ ಹೇಳ್ತಾರೆ ಈ ಕಾಳನ್ನು, ಇದರದ್ದು ಗಸಿ ರೆಡಿಯಾಗಿದೆ. ನೀವು ಸಹ ಒಂದು ಸತಿ ಇದೇ ರೀತಿ ಟ್ರೈ ಮಾಡಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.